ನಮಸ್ಕಾರ, ನನ್ನ ಗಣೇಶಿ. ನಮಸ್ಕಾರ, ನನ್ನ ಹೆಸರು ಧ್ರುವಾಚಿರು. ನಮಸ್ಕಾರ, ನನ್ನ ಹೆಸರು ಚಿರಂಜೀವಿ ಅಂತ. ನಾವಿವತ್ತು ಇಡೀ ರಾಜ್ಯದಲ್ಲಿ ಹಲವಾರು ಶಕ್ತಿಶಾಲಿ ದೇವಸ್ಥಾನಗಳನ್ನು ನೋಡಿರ್ತೀರ. ಅದೇ ರೀತಿ ಹಲವಾರು ಶಕ್ತಿಶಾಲಿ ದೇವಸ್ಥಾನಗಳಲ್ಲಿ ನಾನು ತೋರಿಸುವಂಥ ದೇವಸ್ಥಾನವೂ ಒಂದು. ಇಲ್ಲಿ 7 ಜಡೆ ಮುನೇಶ್ವರ ಸ್ವಾಮಿ ಮತ್ತು ಮುತ್ಯಾಲಮ್ಮ ನೆಲೆಸಿರ್ತಾರೆ. ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಸ್ಥಳ. ಅಂಥ ಸ್ಥಳನ ಇವತ್ತು ನಿಮಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಶುಕ್ರವಾರ, ಭಾನುವಾರ, ಮಂಗಳವಾರ, ಹುಣ್ಣಿಮೆ ದಿನದಂದು ವಿಶೇಷವಾದ ಪೂಜೆ ಇರುತ್ತದೆ ಮತ್ತು ಅನ್ನದಾನದ ವ್ಯವಸ್ಥೆ ಇರುತ್ತದೆ. ಒಬ್ಬರಿಂದ ಒಬ್ಬರು ಮಾಹಿತಿ ತಿಳಿದು ಹಲವಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳು, ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಇಲ್ಲಿನ ಸಮಸ್ಯೆಗಳು ಯಾವ ರೀತಿ ಇತ್ತು, ಆ ಸಮಸ್ಯೆಗಳಿಗೆ ಪರಿಹಾರ ಯಾವ ರೀತಿ ಅಂತ, ಮತ್ತೆ ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಸಿಕ್ಕಿದೆ ಅಂತ ನೇರವಾಗಿ ಭಕ್ತಾದಿಗಳ ಬಳಿ ಹೋಗಿ ನಾವು ಅವರ ಸಮಸ್ಯೆಗಳು ಯಾವ ರೀತಿ ಪರಿಹಾರ ಆಗಿದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಮೇಡಮ್, ನಿಮಗೆ ಯಾವ ರೀತಿ ಸಮಸ್ಯೆ ಇತ್ತು ಮತ್ತೆ ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಿಕ್ಕಿದೆ ಈ ದೇವಸ್ಥಾನದಲ್ಲಿ ಅಂತ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ, ಖಂಡಿತವಾಗಿ. ಸರ್ ನಮಸ್ಕಾರ, ನಮ್ಮ ಹೆಸರು ಮೂರ್ತಿ ಅಂತ. ನಾವು ಹುಣಸೂರು ಗ್ರಾಮದವರು. ನಮ್ಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿತ್ತು. ಅದರಿಂದ ನಮ್ಗೆ ಎಲ್ಲೆಲ್ಲ ಹೋಗಿ ನಾವು ತೋರಿಸ್ಕೊಂಬಂದ್ರೆ ಏನು ಪ್ರಯೋಜನ ಆಗಿರಲಿಲ್ಲ. ಬಟ್ ಇಲ್ಲಿ ನಮ್ಗೆ ಯಾರೋ ತಿಳಿಸ್ಕೊಟ್ರು. ನಾವು ಇಲ್ಲಿಗೆ ಬಂದಿದ್ದಕ್ಕೆ ಇಲ್ಲಿ 7 ಜಡೆ ಮುನೇಶ್ವರ ಸ್ವಾಮಿ ಮತ್ತು ಮುತ್ಯಾಲಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀರಿ. ನಮ್ಗೆ ಒಳ್ಳೆಯದಾಗೈತೆ. ಹೆಚ್ಚಿನ ಸಂಖ್ಯೆ ಭಕ್ತಾದಿಗಳು ಬಂದು ಇಲ್ಲಿ ಏನೇ ಕಷ್ಟ ಇದ್ರೂ ಬಂದು ಆ ತಾಯಿ ಪಾತ್ರಕ್ಕೆ ಉಪಯೋಗ ಆಗಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ನಾನು ಇಲ್ಲೇ ಪಕ್ಕದಲ್ಲಿ ಹಳ್ಳಿಯಿಂದ ಬಂದಿದ್ದೀನಿ. ನಾನು ಸರಿಸುಮಾರು 3 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ನಮ್ಮವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ನಾನು ಬೇರೆ ಕಡೆ ಎಲ್ಲೆಲ್ಲ ತೋರಿಸಿದ್ದೆ, ಹಾಸ್ಪಿಟ್ಲ್ ಅಂತ 1.5 ವರ್ಷ ಓಡಾಡಿದ್ದೆ. ಹಾಗಾಗಿ ನನ್ನ ಸ್ನೇಹಿತರ ಕಡೆಯಿಂದ ಇದು ಈ ಸೋಮತ್ನಹಳ್ಳಿಯಲ್ಲಿ ಮುತ್ಯಾಲಮ್ಮನ ದೇವಸ್ಥಾನ ಅಂತ ತಿಳಿದು ಇಲ್ಲಿಗೆ ಬಂದ್ವಿ ನಾವು 3 ವರ್ಷದಿಂದ. ಹಾಗಾಗಿ ಇಲ್ಲಿಗೆ ಬಂದ ಮೇಲೆ ಆ ಮಹಾತಾಯಿಯಿಂದ ನಮಗೆ ಒಳ್ಳೆ ಆರೋಗ್ಯ ಕೊಟ್ಟವಳೆ. ನಮ್ಮವ್ರಿಗೂ ಸರಿ ಹೋಯ್ತು. ಇವಾಗ ಚೆನ್ನಾಗಿದ್ದೀವಿ ಎಲ್ಲರೂ. ನನ್ನ ಹೆಸರು ರತ್ನಮ್ಮ ಅಂತ. ಆರೋಗ್ಯ ಬಗ್ಗೆ ಜಾಸ್ತಿ ಕೆಟ್ಟಿತ್ತು. ಮಕ್ಕಳಿಗೆ ಮನೆ ಹತ್ರ ಎಲ್ಲನೂ ಅಮ್ಮ ಹತ್ರ ಬಂದಮೇಲೆ, ಮುತ್ಯಾಲಮ್ಮ ಹತ್ರ ಬಂದಮೇಲೆ ನಮ್ಮ ಆರೋಗ್ಯ ಎಲ್ಲ ಕರೆಕ್ಟಾಗಿ ಇದಾಯಿತು. ಗ್ರಾಫಗಳು ಇದು ಮನೆ ಹತ್ರ ತುಡುಕು ಎಲ್ಲ ಇದಾಗಿತ್ತು. ಇಲ್ಲಿ ಬಂದಮೇಲೆ ಅಮ್ಮ ಹತ್ರ 3 ವರ್ಷ ಆಯಿತು ನಾವು ಬಂದು. 3 ವರ್ಷದಿಂದ ಅಮ್ಮ ಹತ್ರ ಬಂದು ಹೋಗ್ತೀವಿ. ನಮಗೆ ಏನು ಸಮಸ್ಯೆ ಇಲ್ಲ, ಆರೋಗ್ಯವಾಗಿದ್ದೀರಿ. ನಮಗೆ ಎಲ್ಲ ಭಾಗ್ಯ ಅಮ್ಮ ಕೊಟ್ಟವ್ರೆ. ಆರಾಮಾಗಿದ್ದೀರಿ ಮುತ್ಯಾಲಮ್ಮ ಹತ್ರ. ನಮಸ್ತೆ, ನಾನಿಲ್ಲಿ ಸೋಮತ್ನಹಳ್ಳಿ ಮುತ್ಯಾಲಮ್ಮ ತಾಯಿ ದೇವಸ್ಥಾನಕ್ಕೆ 6 ತಿಂಗಳಿಂದ ಬರ್ತಾ ಇದ್ದೀವಿ. ನನಗೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇತ್ತು, ಅದು ಪರಿಹಾರ ಸಿಗ್ತಾ ಇದೆ. ವ್ಯಾಪಾರದಲ್ಲಿ ತುಂಬ ಇದಿತ್ತು ಕಷ್ಟ, ಅದನ್ನು ವ್ಯಾಪಾರನ ಸರಿ ಹೋಗ್ತಾ ಇದೆ. ತುಂಬ ನೆಮ್ಮದಿ, ಶಾಂತಿ, ಸಮಾಧಾನ ಸಿಕ್ಕಿದೆ ಅಮ್ಮನ ದೇವಸ್ಥಾನಕ್ಕೆ ಬಂದಮೇಲೆ. ಸೋಮತ್ನಹಳ್ಳಿ ಮುತ್ಯಾಲಮ್ಮ ತಾಯಿ ಅಂತ ಮುನೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಒಳ್ಳೆಯದಾಗಿದೆ, ತುಂಬ ಅನುಕೂಲ ಆಗಿದೆ ನನಗೆ. ಬರ್ತಾರದು ಹುಡುಗಂತೆ ಈ ಸ್ಥಾನ ಬಂದು 10 ವರ್ಷ ಆಯಿತು. ನಮ್ಮ ಅಮ್ಮ ತಂಗಿಕ
ನಮ್ಮಮ್ಮ ಅಕ್ಕ ಹೊಟ್ಟೆ ನೋವು ಜಾಸ್ತಿ ಇತ್ತು. ಈ ಸ್ಥಾನಕ್ಕೆ ಬಂದಿದ್ದೆ ಮೇಲಾಗಿತ್ತು. ನನ್ನ ತಂಗಿ ಇಷ್ಟು ಮಾತ್ರ ಆಗಬೇಕಂದ್ರೆ ನಿಂದನೇ ಕಾರಣ. ಅಲ್ಲ ಇಷ್ಟು ಮಾತ್ರ ಆಗಿರೋದಂದ್ರೆ ನಿಂದನೇ. ಅಮ್ಮನ ಸತ್ತೋಗಿ ಇಷ್ಟು 10 ವರ್ಷ ಆಗಬೇಕಾಗಿತ್ತು. ನಮ್ಮ ಅಮ್ಮನ ಉಳಿಸ್ಕೊಬೇಕಂದ್ರೆ ಶ್ರೀಮತಿ ಮುತ್ಯಾಲಮ್ಮನಿಂದನೇ ಇಷ್ಟು ಮಾತ್ರ ಆಗಬೇಕಾಗಿರೋದು. ನಮ್ಮಮ್ಮ ನನ್ನ ತಂಗಿ. ನೋಡಿ ವೀಕ್ಷಕರೇ, ಈಗ ನೋಡುತ್ತಿರುವ ಮಗು ಉಳಿದ ಜಾಗದಲ್ಲೇ ಕುಳಿತುಕೊಂಡು ಇರುತ್ತಿದ್ದಂತೆ ಈ ದೇವಸ್ಥಾನಕ್ಕೆ ಬಂದ ನಂತರ ಮಗು ಎದ್ದು ಓಡಾಡುತ್ತಿದೆ ಎಂದು ಅವರ ತಾಯಿಯೇ ಸ್ವತಃ ತಿಳಿಸಿದ್ದಾರೆ. ನಾನು 10 ವರ್ಷದಿಂದ ಈ ಸ್ಥಾನಕ್ಕೆ ಬರ್ತಾ ಇದ್ದೀನಿ. ಆ ಮಗುಕ್ಕೆ ಓಡಾಡಕ್ಕ ಆಗಿರಲಿಲ್ಲ. ಇಲ್ಲಿ ಬಂದಾಗ ಓಡಾಡ್ತಾ ಇದ್ದಾಗ ಉಗಾದಿ ಹಬ್ಬ ವರ್ಷದೊಳಗೆ ಉಗಾದಿ ಹಬ್ಬ ನಾಳೆ ಅನ್ನಂಗೆ ಇವತ್ತು 6 ಗಂಟೆಗೆ ಓಡಾಡಿದ್ಲು. ರಾತ್ರಿ ಎಲ್ಲ ಇದ್ದು ಓಡಾಡಿದ್ಲು. ನನ್ನ ಹಿಡ್ಕೊಳಕ್ಕೆ ಹೋಗಿ ಇದಕ್ಕೆ ಹಾಕಿದ್ವು ಕುಡ್ಲು. ನಾನು ಬಿದ್ದೋದೆ. ಇಲ್ಲಿಗೆ ಬಂದಾಗಿಂದ ನನ್ನ ಮಗು ಇಷ್ಟು ಮಾತ್ರ ಇದೆ. ಅದಕ್ಕೆ ಮುಂಚೆ ದೇಕ್ಲಾಡ್ತಾ ಇದ್ಲು. 8 ವರ್ಷದಿಂದ ದೇಕ್ಲಾಡ್ತಾ ಇದ್ಲು. ಹುಟ್ಟಿದಾಗಿಂದ ದೇಕ್ಲಾಡ್ತಾ ಇದ್ಲು. ಇಲ್ಲಿ ಬಂದಮೇಕೆ ನನ್ನ ಮಗು ಓಡಾಡಿತ್ತು. ಇಷ್ಟು ಮಾತ್ರ ಆಗಬೇಕಾದ್ರೆ ಈ ಎಮ್ಮೆನೇ ಕಾರಣ. ನಿಮ್ಮ ತಡೆ ಆಗ್ಬೋದು, ನಿಮ್ಮ ಕಾಯಿಲೆ ನಿಜವೂ ಆಗ್ಬೋದು. ತಂದು ತಡೆ ಓಡಿಸ್ಕೊಂಡು ನಿಮ್ಮ ಕಾರ್ಯ ಏನಿದೆಯೋ ಮಾಡಿಸ್ಕೊಂಡು ಹೋಗುವಂಥ ಕಾರ್ಯ ಮಾಡ್ಕೊಳ್ಳಿ. ನಮಗೂ ಆದಷ್ಟು ತೊಂದರೆ ಬಾಧೆಗಳಿತ್ತು, ಅದೆಲ್ಲ ನಿವಾರಣೆ ಮಾಡ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಮುನೇಶ್ವರ ಸ್ವಾಮಿಗೆ ಮುತ್ಯಾಲಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಿದೆ. ಅದರಿಂದ ಭಕ್ತಾದಿಗಳು ಬಂದು ಸಕಲಕ್ಕೆ ಆಗಮಿಸಬೇಕಂತ ಕೋರ್ತೀನಿ. ನಮ್ಮ ಹೆಸರು ಅಂಜನ್ ಅಂತ. ನಾವು ಯಲಹಂಕದಿಂದ ಬಂದಿದ್ದೀರಿ. ಇಲ್ಲಿ ಸೋಮತ್ನಹಳ್ಳಿ ಮುತ್ಯಾಲಮ್ಮ ದೇವಿ ತಾಯಿ ಹತ್ರ ನಾವು ಬಂದು ಒಂದು 6 ತಿಂಗಳಾಯಿತು. 6 ತಿಂಗಳಿಂದ ಬಂದಾಗಿಂದ ತುಂಬಾ ಚೆನ್ನಾಗಾಗಿದ್ದೀರಿ. ಆರೋಗ್ಯ ಸಮಸ್ಯೆ ಇರ್ಬೋದು, ಬಿಸ್ನೆಸ್ಸು, ವ್ಯಾಪಾರ ಏನೇ ಇರ್ಬೋದು, ಮನಸ್ಸಿಗೆ ನೆಮ್ಮದಿ ಆಗಲಿ, ಎಲ್ಲನೂ ಆರಾಮಾಗಿ ನೆಮ್ಮದಿಯಾಗಿದ್ದೀರಿ. ನೀವು ಕೂಡ ನಿಮಗೂ ನಿಮ್ಮ ಮನಃಶಾಂತಿ, ನಿಮ್ಮ ಕಷ್ಟಗಳು ಏನೇ ಇರಲಿ ಅದಕ್ಕೆಲ್ಲದಕ್ಕೂ ಪರಿಹಾರ ಬೇಕು ಅಂದರೆ ನೀವು ಇಲ್ಲಿ ದಯವಿಟ್ಟು ಒಂದ್ಸಲಿ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಮುತ್ಯಾಲಮ್ಮ ದೇವಿ ದೇವಸ್ಥಾನ ಬಂದು ಶ್ರೀ ಮುನೇಶ್ವರ ಹಾಗೂ ಮುತ್ಯಾಲಮ್ಮ ದೇವಿ ದೇವಸ್ಥಾನ ಇಲ್ಲಿ ಬೂದ್ಗೆರೆಯಿಂದ ಒಳಗಡೆ ಬಂದರೆ ನಿಮಗೆ ಸೋಮತ್ನಹಳ್ಳಿ ಅನ್ನೋ ಊರು ಬರುತ್ತೆ. ಸೋಮತ್ನಹಳ್ಳಿ ಊರು ಒಳಗಡೆಗೆ ದೇವಸ್ಥಾನ ಒಂದು ಇದೆ. ಸೊ ನೀವು ಅಲ್ಲಿಗೆ ಬಂದು ನೀವು ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸ್ತೀನಿ. ಬರ್ತಿರೋದು ಮದುವೆಕೊಂಡೆ. ಈ ಸ್ಥಾನಕ್ಕೆ ಬಂದು 10 ವರ್ಷ ಆಯಿತು. ನಮ್ಮ ಅಮ್ಮ ಅಕ್ಕ ತಂಗಿಕ್ಕ ನಮ್ಮಮ್ಮ ಅಕ್ಕ ಹೊಟ್ಟೆ ನೋವು ಜಾಸ್ತಿ ಇತ್ತು. ಈ ಸ್ಥಾನಕ್ಕೆ ಬಂದಿದ್ದೆ ಮೇಲಾಗಿತ್ತು. ನನ್ನ ತಂಗಿ ಇಷ್ಟು ಮಾತ್ರ ಆಗಬೇಕಂದ್ರೆ ನಿಂದನೇ ಕಾರಣ. ಅಲ್ಲ ಇಷ್ಟು ಮಾತ್ರ ಆಗಿರೋದಂದ್ರೆ ನಿಂದನೇ. ನಮಸ್ಕಾರ ಸ್ವಾಮಿಗಳೇ. ನೀವು ಇಷ್ಟೊತ್ತು ಕವಡೆ ಶಾಸ್ತ್ರ ನೋಡ್ತಾ ಇದ್ರಲ್ಲ, ಈ ಕವಡೆ ಶಾಸ್ತ್ರದಿಂದ ಏನು ಪರಿಹಾರ ಸಿಗುತ್ತೆ, ಯಾವ ಸಮಸ್ಯೆಗಳ ಪರಿಹಾರ ಸಿಗುತ್ತೆ ಅಂತ ಸ್ವಲ್ಪ ನಮ್ಮ ಭಕ್ತಾದಿಗಳಿಗೆ ಮಾಹಿತಿ ಕೊಡ್ತೀರಾ? ಕವಡೆ ಅಂದರೆ ಇದು 9 ಕವಡೆ ನಾವು ಹಾಕಿಸ್ತೀವಿ. ಈ 9 ಕವಡೆ ಯಾಕೆ ಹಾಕಿಸ್ತೀವಿ ಅಂದರೆ ಅದನ್ನು ನವಗ್ರಹ ಚಿಂತಾಮಣಿ ಅಂತೀವಿ. ಈ ಕವಡೆ ಶಾಸ್ತ್ರನ ನವಗ್ರಹ ಚಿಂತಾಮಣಿ ಅನ್ನೋದು ಇದ್ರ ಹೆಸರು. ಯಾಕೆ ಆ ಹೆಸರು ಬಂದಿದೆ ಅಂದರೆ 9 ಗ್ರಹಗಳಿದೆ ಈ ನಮ್ಮ ಲೋಕದಲ್ಲಿ. ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 9 ಗ್ರಹಗಳಿದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅನ್ನೋ ಗ್ರಹಗಳಿದೆ. ಆ ಒಂದು ಗ್ರಹಗಳ ಆಧಾರದ ಮೇಲೆ ಯಾವ ಒಬ್ಬ ವ್ಯಕ್ತಿ ಬಂದು ಸಮಸ್ಯೆಗಳನ್ನ ಕೇಳ್ತಾನೆ. ಇವಾಗ ಒಬ್ಬನ ಆರೋಗ್ಯದ ಸಮಸ್ಯೆ ಬರ್ಬೋದು, ಇನ್ನೊಬ್ರು ಮದುವೆ ಆಗಿಲ್ಲ ಅಂತ ಬರ್ಬೋದು, ಇನ್ನೊಬ್ರು ಸಂತಾನ ಆಗಿಲ್ಲ ಅಂತ ಬರ್ಬೋದು. ಒಬ್ಬೊಬ್ರು ಒಂದೊಂದು ಸಮಸ್ಯೆನ ಒತ್ಕೊಂಡು ಇಲ್ಲಿಗೆ ಬರ್ತಾರೆ. ಆ ಸಮಸ್ಯೆನ ನಾನು 9 ಬಾರಿ ಈ ಕವಡೆಗಳನ್ನ ಹಾಕಿಸಿ ಅದನ್ನು ನಾವು ಈ ರೀತಿ ಕೌಂಟ್ ಮಾಡ್ತೀವಿ. 9 ಬಾರಿ ಕೌಂಟ್ ಮಾಡಿ ಒಟ್ಟು ಬಂದಿರುವಂತಹ ಒಟ್ಟು ಮೊತ್ತ ಒಂದು ಟೋಟಲಲ್ಲಿ ಲೆಕ್ಕ ಹಾಕಿ ಆ ಒಂದು ನವಗ್ರಹ ಚಿಂತಾಮಣಿ ಯಾವ ಗ್ರಹ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 5 ಅಂತಿದೆ. 5 ಅಂದರೆ ಏನು, ನವಗ್ರಹಗಳಲ್ಲಿ 5ನೇ ಸ್ಥಾನ ಬಂದು ಬುಧ. ಆವಾಗ ನಾವು ಅದನ್ನು ನೋಡಿಕೊಂಡು ಅವನಿಗಿರುವಂಥ ಸಮಸ್ಯೆ ಹೇಳ್ತೀವಿ. ಅವನ ಆರೋಗ್ಯ ಸಮಸ್ಯೆ ಬಂದರೆ ಬುಧ ಅಂತ ಬಂದಿದ ತಕ್ಷಣ ಅವನಿಗೆ ಮನೆಯಲ್ಲಿ ಏನೋ ಒಂದು ಕಡೆ ಬುದ್ಧಿ ಒಂಥರ ಆಗ್ತಾ ಇರ್ತದೆ. ಇದಕ್ಕಿದ್ದಂಗೆ ಅವನಿಗೆ ಗೊತ್ತಾಗಲ್ಲ. ಅವನೋಗಿ ಮನೇಲಿ ಹೋಗಿ ಹೆಂಡತಿ ಮೇಲೆ ಜಗಳ ಮಾಡೋದು, ಮಕ್ಕಳ ಮೇಲೆ ಜಗಳ ಮಾಡೋದು, ಇಲ್ಲ ಹೆಂಡತಿ ಹೋಗಿ ಗಂಡನ ಮೇಲೆ ಜಗಳ ಮಾಡೋದು, ಈ ರೀತಿ ಬುದ್ಧಿಮಂದಿ. ಹೊರಗಡೆ ಬಂದರೆ ಅವ್ನು ಚೆನ್ನಾಗಿರ್ತಾನೆ. ಈ ರೀತಿ ಎಲ್ಲ ಸಮಸ್ಯೆ, ಬುಧ ಸಮಸ್ಯೆ ಅಂದರೆ ಈ ರೀತಿ. ಅದೇ ಥರ 3 ಅಂತ ಬಂತಂತಂದರೆ 3ನೇ ಸ್ಥಾನದಲ್ಲಿ ಗುರು ಇರುತ್ತೆ. ಆ ಗುರು ಬಲ ಕಡಿಮೆ ಆಗಿರ್ತದೆ. ಅದರಿಂದಾಗಿ ಗುರು ಬಲ ಶನಿ ಬಲ ಅಂತಾರಲ್ಲ, ಈ ರೀತಿ ಸಮಸ್ಯೆ ಆಗಿದೆ. ಆ ಗುರು ಬಲಕ್ಕೆ ಏನು ಮಾಡಬೇಕು, ನಿಮ್ಮ ಮನೆ ದೇವರಿಗೆ ಏನು ಮಾಡಬೇಕು, ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಒಂದು ಗ್ರಹದ ಫಲದ ಆಧಾರದ ಮೇಲೆ, ನಿಮ್ಮ ರಾಶಿಯ ಫಲದ ಆಧಾರದ ಮೇಲೆ ನೀವು ಏನು ಪರಿಹಾರ ಮಾಡಬೇಕು ಅಂತ ಹೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕೆ ತಕ್ಕಂತೆ ಅವರು ಪರಿಹಾರ ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ.
ನೀವು ಅಕ್ಕಿ ಶಾಸ್ತ್ರ ಮತ್ತು ತೆಂಗಿನಕಾಯಿ ಶಾಸ್ತ್ರ ಮತ್ತು ಪಾಶಕ ಶಾಸ್ತ್ರ ಮತ್ತು ನಿಂಬೆಕಾಯಿ ಶಾಸ್ತ್ರ ಅಂತ ನೋಡ್ತೀರಿ ಅಂತ ಕೇಳ್ಪಟ್ಟೆ ನಾನು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಏಳು ಜಡೆ ಮುನೇಶ್ವರ ಸ್ವಾಮಿ ಮತ್ತು ಮುತ್ಯಾಲಮ್ಮದ ಭಕ್ತಾದಿಗಳಿಗೆ ಸ್ವಲ್ಪ ತಿಳಿಸ್ಕೊಡಿ. ಅದರಿಂದ ಏನು ಸಮಸ್ಯೆಗಳು ಪರಿಹಾರ ಆಗುತ್ತೆ, ಯಾವ ರೀತಿ ಪರಿಹಾರ ಆಗುತ್ತೆ, ಮತ್ತು ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಕಲ್ತರು ನೀವು? ತೆಂಗಿನಕಾಯಿ ಅಂದರೆ ಕಲ್ಪವೃಕ್ಷ. ಇದು ನಾವು ಪರಮೇಶ್ವರನು ಶಿವನು ಅಂತ ಹೇಳಿ ನಾವು ಭಾವಿಸ್ತೀವಿ. ಭಾವಿಸೋದಾದ್ರೆ ಅದೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಿಂದೂ ಧರ್ಮಶಾಸ್ತ್ರದ ಪ್ರಕಾರವಾಗಿ ಭಗವಂತನು ಸತ್ಯವಾಗಿ ಇರೋದ್ರಿಗೆ ನಾವು ಕೈಯಲ್ಲಿ ಹಿಡಿದು, ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ನೀವು ಬಂದಿದ್ದೀರಿ, ಈಗ ನನ್ನನ್ನ ಪ್ರಶ್ನೆ ಮಾಡುತ್ತಿರುವಂತಹ ವ್ಯಕ್ತಿ ಎಲ್ಲಿದ್ದಾನೆ ಪರಮಾತ್ಮ ಅಂತ ನಾವು ಕೇಳಿದಾಗ ಭಗವಂತನು ಸರಿ, ಇವರು ಯಾವ ಊರಿನವರಪ್ಪ, ಯಾವ ದಿಕ್ಕಿನಿಂದ ಬಂದವರು ಅಂತಂದಾಗ ನಾನು ಚೆಕ್ಕ ತೋರಿಸ್ಕೊಂಡು ನಿಮ್ಗೆ ಅವರ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಈ ಕಡೆಪ್ಪ ನೀವು ಬಂದಿದ್ದು ಈ ಕಡೆಯಿಂದ ಬಂದಿದ್ದೀರ ಅಂತ ನಾನು ಹೇಳ್ತೀನಿ. ಈಗ ಇಲ್ಲಿ ಮೆರವಣಿಗೆ ದೇವರು ಮುನೇಶ್ವರನು ಎಲ್ಲಿದ್ದಾರೆ ಅಂತ ನಾನು ಕ್ವಶನ್ ಕೇಳ್ತೀನಿ. ನೋಡ್ರಿ, ಕ್ಲೀನಾಗಿ ಕರ್ಕೊಂಡು ಹೋಗ್ತಾರೆ. ಇದು ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಈಗ ಏನು ಸಮಸ್ಯೆ ಆಗಿದೆ, ಯಾರೋ ಏನಾದರೂ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ, ಇಲ್ಲ ಬೋರಲ್ಲಿ ನೀರು ಬೇಕು ಅಂತಾರೆ. ಆಗ ನಾವು ಈ ತೆಂಗಿನಕಾಯಿ ಶಾಸ್ತ್ರವನ್ನು ನೋಡ್ತೀವಿ. ಆ ತೆಂಗಿನಕಾಯಿನ ಇಟ್ಕೊಂಡಾಗ ಅದು ಯಾವ ದಿಕ್ಕಲ್ಲಿ ನಿಮ್ಗೆ ತೊಂದರೆ ಆಗಿದೆ ಅಂತ ತೋರಿಸ್ತಾರೆ. ಇಲ್ಲ ನಮ್ಗೆ ಯಾರು ತೊಂದರೆ ಮಾಡಿದ್ದಾರೆ, ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಕೇಳಿದಾಗ ಕೂಡ ಅದು ಕ್ಲೀನಾಗಿ ಅವ್ರ ಮನೆ ಒಳಗೆ ಹೋಗಿ ಕುತ್ಕೊಂಡು ನೋಡಿದಾಗ ಆ ಮನೆಯಿಂದ ಇಂಥ ದಿಕ್ಕಿನಲ್ಲಿ ಇದ್ದಾರೆ ಅಂತ ಹೇಳ್ತೀವಿ. ಇದನ್ನ ತೆಂಗಿನಕಾಯಿ ಶಾಸ್ತ್ರ ಅಂತ ನಾವು ಹೇಳ್ತೀವಿ. ಮತ್ತೆ ಈಗ ಅಕ್ಕಿ ಶಾಸ್ತ್ರ, ಈ ಅಕ್ಕಿ ಶಾಸ್ತ್ರ ನೋಡಿ, ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ನಾವು ಹೇಳ್ತೀವಿ. ಈ ಒಂದು ಅಕ್ಕಿ ಶಾಸ್ತ್ರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡ್ಬರ್ತಾನೆ, ಏನೋ ನಮ್ಗೆ ಏನೇನೋ ಆಗ್ತಿದೆ, ನನ್ನ ಮನಸ್ಸು ಸರಿ ಇಲ್ಲ, ನಮ್ಮ ಮನೆಗೆ ಯಾವಾಗಲೂ ಕೂಡ ಜಗಳ, ಇದು ಏನಂತ ಸಮಸ್ಯೆ ಇಟ್ಕೊಂಡು ಬರ್ತಾನೆ. ಆವಾಗ ಈ ಅಕ್ಕಿನ ತೆಗೆದುಕೊಂಡು ನಾವೇನು ಮಾಡ್ತೀವಿ ಅಂದರೆ, ಅವರು ಎರಡು ಬೆಳ್ಳಿಂದ ಹಿಂಗೆ 4 ಕಡೆ ಇಡ್ತೀವಿ. 4 ಕಡೆ ಇಟ್ಟಾಗ ಒಂದೊಂದನ್ನು ಕೌಂಟ್ ಮಾಡಿಸ್ತೀವಿ. ಆ ಕೌಂಟ್ ಮಾಡಿಸೋದನ್ನ ನಾನು ಇಲ್ಲಿ ಬರ್ಕೊತೀನಿ. ಆ ಬರ್ಕೊಂಡಾಗ ಅದಕ್ಕೆ ಅದನ್ನ ಮೈನಸ್, ಈಗ ಏನಂತಂದ್ರೆ ಸರಿ ಸಂಖ್ಯೆ ಅದನ್ನ 0 ಅಂತ ಹೇಳ್ತೀವಿ, ಬೆಸ ಸಂಖ್ಯೆ ಬಂತಂದ್ರೆ ಮೈನಸ್ ಅಂತೀವಿ. ಅದನ್ನ ಅಕ್ಕಿ ಶಾಸ್ತ್ರ, ಅದ್ರ ಹೆಸರೇ ಅಕ್ಕಿ ಶಾಸ್ತ್ರ ಅಂತ. ಅದನ್ನ ನೋಡೋದ್ರ ಮುಖಾಂತರ ಆ ಒಂದು ನೋಡಿದ್ರೆ ನಾವು ಆ ಒಂದು ಪುಸ್ತಕವನ್ನ, ಇಲ್ಲಿ ನಾವು ಶಾಸ್ತ್ರದ ಪುಸ್ತಕವನ್ನ ಇಲ್ಲಿ ಬಂದಿರುತ್ತದೆ, ಇಲ್ಲಿ ಬಂದಿರೋ ಸಮಸ್ಯೆಗಳನ್ನ ನಾವು ಓದಿ ಈ ತರ ಆಗಿದೆ ಅಂತ ನಾವು ಹೇಳ್ತೀವಿ. ಅದಕ್ಕೆ ಈ ತರ ಪರಿಹಾರ ಅನ್ನೋದು ಇಲ್ಲೇ ಕೊಟ್ಟಿರ್ತಾರೆ, ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಅವರಿಗೆ ಅನುಕೂಲ. ಹಾಗೆ ಸರ್, ಮತ್ತೆ ಪಾಶಕ ಶಾಸ್ತ್ರ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಮಾಹಿತಿ ಸರ್? ಪಾಶಕ ಶಾಸ್ತ್ರ ಅಂತಂದ್ರೆ ಇದನ್ನ ಪಾಶಕ, ಈ ಪಾಶಕನ ಏನ್ರಲ್ಲಿ ನಾವು ತಯಾರಿಸಿರ್ತೀವಿ ಅಂತಂದ್ರೆ, ಸುಮಾರು ವರ್ಷಗಳು ಬೆಳೆದಿರುವಂತಹ ಎಕ್ಕದ ಗಿಡ ಕೂಡ ಬೇರನ್ನ ಕತ್ತರಿಸಿ ಅದನ್ನ ನಾವು ಈ ರೀತಿ ಮಾಡಿರ್ತೀವಿ. ಇದನ್ನ ಪಾಶಕ ಅಂತೀವಿ. ಆ ಪಾಶಕನ ಅವ್ರು ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಎಲ್ಲಿ ಆಗ್ತದೆ ಮೇಲಾಗ್ತಾ ಇಲ್ಲ, ಯಾಕೆ ಹಿಂಗಾಗ್ತಾ ಇದೆ ಅಂತ ನಮ್ಮನ್ನು ಬಂದು ಕೇಳಿದಾಗ ಅವರು ಇಟ್ಟು ಹಿಂಗಾಗ್ತಾರೆ, ಹಿಂಗಾಗ್ದಾಗ ಅಲ್ಲಿ ಓಂ ಅಂತ ಬಂತು. ಅದನ್ನ 4 ಬಾರಿ ಹಾಕ್ಸ್ತೀವಿ. 4 ಬಾರಿ ಹಾಕ್ಸಿದಾಗ ಅಲ್ಲಿ ನಾವು ಆ ಒಂದು ಶಾಸ್ತ್ರವನ್ನ ತೆಗಿತೀವಿ. ನೋಡಿ, ಇವಾಗ ಓಂ ಶ್ರೀ ಈ ತರ ಬರುತ್ತೆ. ಇದನ್ನ ನೋಡಿ ಅವ್ರಿಗೆ ಯಾವ ರೀತಿ ಆರೋಗ್ಯ ಸಮಸ್ಯೆ ಆಗಿದೆ ಅಂತ ನಾವು ಕಂಡುಹಿಡಿದಿರ್ತೀವಿ. ಮತ್ತೆ ಆ ಶಾಸ್ತ್ರದ ಪ್ರಕಾರವಾಗಿ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಇಲ್ಲೇ ಕೊಟ್ಟಿರ್ತಾರೆ. ಅದನ್ನು ನಾವು ಹಿಂಗೆ ಮಾಡ್ಕೊಂಡು ಹೇಳ್ತೀವಿ. ಅದನ್ನು ಮಾಡ್ಕೊಂಡವ್ರೆ ಸುಮಾರು ಜನ, ಅವ್ರಿಗೆಲ್ಲರಿಗೂ ಕೂಡ ಪರಿಹಾರ ಆಗಿದೆ. ಈ ನಿಂಬೆಕಾಯಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ವಸ್ತುವನ್ನು ಯಾವುದೇ ನಾವು ದೇವಸ್ಥಾನಗಳಿಗೆ ಹೋದ್ರು ನಿಂಬೆಹಣ್ಣಿಗೆ ಒಳ್ಳೆ ಮಹತ್ವದ ದೇವಲೋಕದಿಂದ ಬಂದಿರುವಂತಹ ಹಣ್ಣು ಅಂತ ಕರಿತೀವಿ. ಈ ನಿಂಬೆ ಹಣ್ಣು ಆಗ್ಬೋದು, ತೆಂಗಿನಕಾಯಿ ಆಗ್ಬೋದು, ಮತ್ತೆ ಕದರಿ ಫಲ ಅಂದ್ರೆ ಬಾಳೆಹಣ್ಣು. ಕದರಿ ಫಲ ಅಂದ್ರೆ ಬಾಳೆಹಣ್ಣು ಅಂತಾರೆ, ನಾರಳ, ತೆಂಗಿನಕಾಯಿ, ಈ ನಿಂಬೆಹಣ್ಣಲ್ಲಿ ಯಾವ ರೀತಿ ಶಾಸ್ತ್ರ ಅಂದ್ರೆ, ನಾವೀಗ ಈ 3 ನಿಂಬೆಹಣ್ಣು ಈಗ ಇಟ್ಕೊಂತೀವಿ. ಸ್ವಾಮಿ, ನಮ್ಗಿಂತ ಕೆಲಸ ಆಗಬೇಕು, ಈಗ ನನಗೆ ಮದುವೆ ಆಗಬೇಕು, ಇಲ್ಲ ನಾನಿಂದ ಒಂದು ಹುಡುಗಿ ನೋಡಕ್ಕೆ ಬಂದಿದ್ದೆ, ಆ ಹುಡುಗಿ ನಂಗೆ ಗೊತ್ತಾಗುತ್ತಾ, ಇಲ್ಲ ನನಗೆ ಇಂಥದ್ದು ಆಗಬೇಕು ಅಂತ ಕೇಳಿದಾಗ, ಸರಿಯಪ್ಪ ಒಂದು ನಿಂಬೆಹಣ್ಣನ್ನ ಈ 3 ನಿಂಬೆಹಣ್ಣಲ್ಲಿ ನೀವು ಮನಸ್ಸಾಗಿ ಇಟ್ಕೊಳ್ಳಿ, ನಾನು ಹೇಳ್ಬೇಡ್ರಿ. ಆವಾಗ ನೀವು ಯಾವ ನಿಂಬೆಹಣ್ಣು ಮನಸ್ಸಾಗಿ ಇಟ್ಕೊಂಡಿರೋ ನಿಮಗೆ ಕೆಲಸ ಆಗಂಗಿದ್ರೆ ಆ ನಿಂಬೆಹಣ್ಣು ಅಗಸ್ತದೆ, ಕೆಳಕ್ಕೆ ಕುದುರುತ್ತೆ. ನಿಮ್ಗೆ ಆಗಿಲ್ಲ ಅಂದ್ರೆ ಬೇರೆ ನಿಂಬೆಹಣ್ಣು ಬಿಡುತ್ತೆ. ಇದನ್ನೇ ನಿಂಬೆಹಣ್ಣು. ಅದಕ್ಕೋಸ್ಕರ ನಾವು ಈ ಒಂದು ಶಾಸ್ತ್ರವನ್ನ ನಾವು ಸುಮಾರು 20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ಶಾಸ್ತ್ರವನ್ನು
ಸರಿ ಸರ್, ಈಗ ಇಲ್ಲಿ ಸರಿ ಸ್ವಾಮಿ, ಇಲ್ಲಿ ಹಲವಾರು ಭಕ್ತಾದಿಗಳು ಬರಬೇಕು ಅಂತ ಇರ್ತಾರೆ. ಅಂಥವ್ರಿಗೆ ಈಗ ಅಡ್ರೆಸ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ದೇವಸ್ಥಾನ ಮತ್ತು ಈ ಅಡ್ರೆಸ್ಸು ಬಂದು ಶ್ರೀ ಕ್ಷೇತ್ರ ಸೋಮತ್ನಹಳ್ಳಿ, ಹೆಜ್ಜಳ್ಳಿ ಅಂಚೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಒಂದು ಸ್ಥಳ ಕೂದ್ಗೆರೆಗೆ ಬಂದ್ರೆ ಕೂದ್ಗೆರೆಯಿಂದ 6 ಕಿಲೋಮೀಟರ್ ಆಗ್ತದೆ ಸೋಮತ್ನಹಳ್ಳಿ ಅನ್ನೋ ಗ್ರಾಮ. ಸೋಮತ್ನಹಳ್ಳಿ ಗ್ರಾಮದ ಒಂದು ಗೇಟ್ ಏನಿದೆ, ಆ ಗೇಟಿಗೆ ಬಂದ್ರೆ ಅಲ್ಲಿಂದ 1.5 ಕಿಲೋಮೀಟರ್ ಒಳಗಡೆ ಊರೊಳಗಡೆ ಬರಬೇಕು. ಅಲ್ಲಿ ನಮ್ಮ ಈ ಒಂದು ಸ್ಥಾನ ಇದೆ. ಈ ಒಂದು ಜಾಗದ ಮಹಿಮೆ ಏನಪ್ಪ ಅಂದ್ರೆ 7 ಜಡೆ ಮುನೇಶ್ವರ ಸ್ವಾಮಿ, 7 ಜಡೆ ಮುನೇಶ್ವರ ಸ್ವಾಮಿ ಮತ್ತು ಮುತ್ಯಾಲಮ್ಮ ದೇವಿ, ಸಪ್ತಮಾತೃಕೆಯರ ಸಮೇತ ಕಾಟೇರಮ್ಮ ದೇವಿ ಇಲ್ಲಿ ನೆಲೆ ಊರಿದ್ದಾರೆ. ಈ ಒಂದು ದೇವಸ್ಥಾನದ ಏನಪ್ಪಾ ಅಂದ್ರೆ ನಮ್ಮ ತಾತನಾದಂತಹ ವೆಂಕಟಪ್ಪನವರು ಪಾಠಗಳು ಮಾಡ್ತಾ ಇದ್ರು. ಆಗ ಬಾವಿ ನೋಡಿ ನೀರು ಸಿಕ್ಕಿದ್ವಂತೆ. ಆಗ ಬಾವಿಗೆ ಆಲೂಗಡ್ಡೆ ಬೆಳಿಬೇಕಾದ್ರೆ ಉಡಬೇಕಾದ್ರೆ 7 ಜಡೆ ಮುನೇಶ್ವರ ಸ್ವಾಮಿ ಒಂದು ಸಿಕ್ಕಿದಾಗ ಯಾರನ್ನೋ ಒಬ್ಬರನ್ನ ದೊಡ್ಡವ್ರನ್ನ ಕೇಳಿದಾಗ ಇದು ನಮಗೆ ಸಿಗ್ತದೆ, ಒಂದು ವಿಗ್ರಹ ಸಿಕ್ಕಿದೆ, ಈ ಒಂದು ಕಲ್ಲಿನ ವಿಗ್ರಹವನ್ನು ನಾವೇನು ಮಾಡ್ಬೇಕು ಅಂತ ಕೇಳಿದಾಗ ನಿಮ್ಮ ತೋಟದಲ್ಲಿ ಆ ಭಗವಂತನ ಶಾಸನಾಂಗವಾಗಿ ನೆಲೆ ಊರಿದ್ದಾನೆ, ಅದಕ್ಕೆ ನಿಮ್ಮ ಕನಸಲ್ಲಿ ಎದುರು ದೇವರ ಔಷಧ ಎಲ್ಲ ಬರ್ತಾ ಇದೆ, ಅದಕ್ಕೋಸ್ಕರ ನೀವು ಅದನ್ನ ಪ್ರತಿಷ್ಠಾಪನೆ ಮಾಡಿ ಪರಿಹಾರ ಆಗುತ್ತೆ ಅಂತೇಳಿ ಹೇಳಿದ್ರಂತೆ. ಆಯಿತು ಅನ್ಕೊಂಡು ಸುಮಾರು 3 ತಿಂಗಳು 4 ತಿಂಗಳು ನಮ್ಮ ತಾನು ಮಾಡಿದ್ರೆ ಆಯ್ತು ನೋಡೋಣ ಅನ್ಕೊಂಡು ಬರೆಯೋದು ತಿಳ್ಕೊಂಡು ಏನಾಗ್ತದೆ ನೋಡ್ಕೊಂಡು ಮಾಡೋಣ ಅಂತಿದ್ದ. ಅದನ್ನ ತೆಗೆದಾಗಿದ್ದ ಹೊಟ್ಟೆ ನೋವು ಬರೋಕ್ಕೆ ಶುರು ಮಾಡ್ತಾರೆ. ಆ ಹೊಟ್ಟೆ ನೋವು ಮತ್ತೆ ಅವ್ರನ್ನೇ ಒಂದು ಕೇಳಿದಾಗ ನಾನು ಹೊಟ್ಟೆ ನೋವು ಬರ್ತಾ ಇದ್ದೆ, ನಾನು ಹೇಳಿದ ಕೆಲಸ ನೀವು ಮಾಡಿದ್ರೆ ನಿಮ್ಮ ಒಂದು ಜಾಗದಲ್ಲಿ ನೀವು ಭಗವಂತನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ನೀವು ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಮಾಡಿ ನಿಮ್ಮ ಹೊಟ್ಟೆ ನೋವು ಪರಿಹಾರ ಆಗುತ್ತೆ ಅಂತ. ಆವಾಗ ಆ ಒಂದು ವಿಗ್ರಹವನ್ನ ಈ ಒಂದು ದೇವಸ್ಥಾನದ ಈ ವಿಭಾಗದಲ್ಲಿ ಮೂರವಾದ ವಿಗ್ರಹವನ್ನು ನಾವು ನಮ್ಮ ತಾತ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಒಂದು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಮ್ಮ ತಾತನಿಗೆ ಹೊಟ್ಟೆ ನೋವೆಲ್ಲ ಮೇಲಾಯ್ತಂತಾನೆ. ಆಮೇಲೆ ನಮ್ಮ ತಾತನ ಕಡೆ ಮಗನಾದಂತಹ ನಾರಾಯಣಪ್ಪನು ನಮ್ಮ ತಂದೆಯವರು ನಾನು ಜನನ ಆದಮೇಲೆ ನಮ್ಮ ತಾತನವರು ತೀರಿ ಹೋಗ್ತಾರೆ. ತೀರಿ ಹೋಗಿದ ನಂತರ ನಾನು 3ನೇ ಕ್ಲಾಸು 4ನೇ ಕ್ಲಾಸು ಓದಬೇಕಾದ್ರೆ 2003-2004 ನನಗೆ ದೇವರು ಕರ್ತವ್ಯ ಬರೋದು, ನನ್ನ ಕಾಡೋದು, ಎದುರ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ನಾವು ಮತ್ತೆ ಎಲ್ಲ ಹೋಗಿ ಕೇಳಿದಾಗ ಆ ಭಗವಂತನ 7 ಜನ ನಿನ್ನ ಆವಸ್ಥಾನದಲ್ಲಿದ್ದಾನೆ, ಅದಕ್ಕೋಸ್ಕರ ನೀನು ಆ ಒಂದು ಜಾಗದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಆವಾಗಿಂದ ನಾನು ಇಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಶಾಸ್ತ್ರಗಳನ್ನ ಈ ಒಂದು ಇಷ್ಟೊತ್ತು ನಾನು ಏನು ಹೇಳಿದ್ದೆ ಶಾಸ್ತ್ರಗಳನ್ನ ಅವೆಲ್ಲನೂ ನಾನು ಆವಾಗಿಂದ ಶ್ರಮ ಮಾಡಿಕೊಂಡು ಕಲಿತ್ಕೊಂಡು ಸುಮಾರು ಜನ ಗುರುಗಳನ್ನ ತಮಿಳುನಾಡು ಆಂಧ್ರಗೆಲ್ಲ ಹೋಗಿ ಅವ್ರನ್ನ ಕಾಣಿ ಈ ಒಂದು ಶಾಸ್ತ್ರಗಳನ್ನು ಕಲಿತು ಈಗ ನಂದು ಎಜುಕೇಶನ್ ಎಲ್ಲ ಮುಗೀತು. ನಂದು ಕಾಂಬಿನೇಷನ್ ಬಂದು BA LLB ಎಲ್ಲ ಮುಗಿಸ್ಕೊಂಡು ಕೆಲಸ ಮಾಡಿಕೊಂಡು ಅದ್ರ ಜೊತೆಗೆ ಈ ದೇವರ ಕಾರ್ಯವನ್ನು ನಾನು ಮಾಡ್ತಿಲ್ಲ ಸರ್, ಇದನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇದರಿಂದ ಸುಮಾರು ಜನ ಈ ಸ್ಥಾನಕ್ಕೆ ಬರ್ತಾರೆ. ಶಿವರಾತ್ರಿ ವಿಶೇಷವಾದಂತಹ ಪೂಜೆಗಳು ನಡೀತದೆ. ಮತ್ತೆ ಆಷಾಢ ಅಮಾವಾಸ್ಯೆ ದಿನ ಪೂಜೆ ನಡೀತದೆ. ವಿಜೃಂಭಣೆಯಿಂದ ಪೂಜೆಗಳು ಮಾಡ್ತೀವಿ. ವರ್ಷಕ್ಕೆ 2 ಬಾರಿ ಜಾತ್ರೆ ರೀತಿ ಪೂಜೆ ಮಾಡ್ತೀವಿ. ಸುಮಾರು ಜನ ಭಕ್ತಾದಿಗಳು ಬಂದಿದ್ದಾರೆ. ಸುಮಾರು ಜನಕ್ಕೆ ಪರಿಹಾರ ಆಗಿದೆ. ಇನ್ನು ಮುಂದೆ ಹೆಚ್ಚೆಚ್ಚಾಗಿ ಸ್ಥಾನಕ್ಕೆ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಮುಂದೆ ಬೆಂದಿರೋಂಥವರು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು. ಶ್ರೀ ಕ್ಷೇತ್ರ ಸೋಮತ್ತನಹಳ್ಳಿ 7 ಜಡೆ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಮುತ್ಯಾಲಮ್ಮ ದೇವಿ ಸನ್ನಿಧಿ. ಈ ದೇವಸ್ಥಾನದ ವಿಳಾಸ ಬಂದು ಶ್ರೀ ಕ್ಷೇತ್ರ ಸೋಮತ್ತನಹಳ್ಳಿ, ರೆಡ್ಡಳ್ಳಿ ಅಂಚೆ, ಚನ್ನರಾಯಪಟ್ಟಣ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಅರ್ಚಕರಾದ ಮಧು ಅವರನ್ನು ಸಂಪರ್ಕಿಸಿ.